Good morning everyone. Village account question paper. It's FTA, STA, Group C exams for KEA. ಫಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಎಷ್ಟು ವರ್ಷಗಳಲ್ಲಿ ಆ ಮೊತ್ತವು 4 ಪಟ್ಟು ಆಗುತ್ತದೆ? 8 + 16 = 24 years. 24 ವರ್ಷಗಳಲ್ಲಿ ಅದು 4 ಪಟ್ಟು ಆಗುತ್ತದೆ. ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರು ಯೋಜನೆಯು ಡ್ಯಾಶ್ದ ಪ್ರಮುಖ ಯೋಜನೆಯಾಗಿದೆ. ಇದು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಯೋಜನೆಯಾಗಿದೆ. ಇದು ಪರಮಶಿವಯ್ಯ ನೇತೃತ್ವದ ವರದಿಯಾಗಿದೆ. ದಿ ಸೆಂಟ್ರಲ್ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅನ್ನು 1954ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಇದನ್ನು ಬಳ್ಳಾರಿಯಲ್ಲಿ ಸ್ಥಾಪಿಸಲಾಗಿದೆ. ಉಡುಪಿಯಲ್ಲಿ ನೇತ್ರಾಣಿ ದೀಪವಿದೆ. ಮಂಡ್ಯ ಸಕ್ಕರೆ ಕಾರ್ಖಾನೆ ಇದೆ. ಕರ್ನಾಟಕದ ಈ ಕೆಳಗಿನ ಜಿಲ್ಲೆಗಳನ್ನು ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ಇದ್ದಂತೆ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆಯಲ್ಲಿ ಶ್ರೇಣಿಯಲ್ಲಿ ವ್ಯವಸ್ಥೆ ಮಾಡಿ. ಚಿಕ್ಕ ಜಿಲ್ಲೆ ಬೆಂಗಳೂರು ಕೊಟ್ಟಿರುವುದರಲ್ಲಿ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೊಡಗು, ತುಮಕೂರು, ಬೆಳಗಾವಿ. ಚಿಕ್ಕ ಜಿಲ್ಲೆಗಳು ಬೆಂಗಳೂರು ನಗರ, ಕೊಡಗು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ. ದೊಡ್ಡ ಜಿಲ್ಲೆಗಳು ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಕರ್ನಾಟಕದ ಬೆಳಗಾವಿ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಿಲ್ಲ? ಇದು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಇದು ಕರೆಕ್ಟ್ ಇದೆ. ಬೆಳಗಾವಿ ಕಂದಾಯ ವಿಭಾಗವು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಇದನ್ನು ಕಿತ್ತೂರು ಕರ್ನಾಟಕ ಎಂದು ಕೂಡ ಕರೆಯುತ್ತಾರೆ. ಇದು ಕರೆಕ್ಟ್ ಇದೆ. ಭೌಗೋಳಿಕ ವಿಸ್ತೀರ್ಣಕ್ಕೆ ಚದುರ ಕಿಲೋಮೀಟರ್ಗಳಲ್ಲಿ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಅತ್ಯಂತ ಸಣ್ಣ ಜಿಲ್ಲೆ ಇದು ಒಳಗೊಂಡಿದೆ. ಇದು ಸಣ್ಣ ಜಿಲ್ಲೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿದೆ. ಅದು ಬೆಂಗಳೂರು ನಗರವಾಗಿದೆ. ಈ ಹೇಳಿಕೆಗಳಲ್ಲಿ ಕೇವಲ 3ನೇ ಹೇಳಿಕೆ ಸರಿಯಿಲ್ಲ. 1 ಮತ್ತು 2 ಹೇಳಿಕೆಗಳು ಸರಿಯಿವೆ. ಇಫ್ ಎ ಸೆಂಟರ್ ನೆಕ್ಸ್ಟ್ ಕ್ವಶನ್. 2024ರ ಜೂನ್ನಲ್ಲಿ ಯಾರನ್ನು GST ದರ ತರ್ಕಬದ್ಧಗೊಳಿಸುವಿಕೆ ಸಮಿತಿಯ ಸಂಚಾಲಕರನ್ನಾಗಿ ನೇಮಿಸಲಾಯಿತು? ಸಾಮ್ರಾಟ್ ಚೌಧರಿ. ಬಿಹಾರದ ಉಪಮುಖ್ಯಮಂತ್ರಿಯನ್ನು GST ದರ ತರ್ಕಬದ್ಧಗೊಳಿಸುವಿಕೆ ಸಮಿತಿಯ ಸಂಚಾಲಕರನ್ನಾಗಿ ನೇಮಿಸಲಾಗಿತ್ತು. ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕತೆ ಸಂಹಿತೆಯನ್ನು ಅನುಷ್ಠಾನಗೊಳಿಸಿದ ಭಾರತದ ಪ್ರಥಮ ರಾಜ್ಯ ಯಾವುದು? ಉತ್ತರಾಖಂಡ್. ಫಸ್ಟು ಪೋರ್ಚುಗೀಸರಿರುವ ಟೈಮಲ್ಲಿ ಗೋವಾ ಏಕರೂಪ ನಾಗರಿಕತೆ ಸಂಹಿತೆಗೆ ಒಳಪಟ್ಟಿತ್ತು. ಇವಾಗ ಉತ್ತರಾಖಂಡ್. ರಾಜಸ್ಥಾನವು ಅತಿ ದೊಡ್ಡ ಜಿಲ್ಲೆ. ಗುಜರಾತ್. ಕೋಸ್ಟಲ್ ಏರಿಯಾ ಲಾಂಗ್ ಹೆಚ್ಚು ಕೋಸ್ಟಲ್ ಏರಿಯಾವನ್ನು ಹೊಂದಿರುವುದು ಗುಜರಾತ್. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಈ ಕೆಳಗಿನಲ್ಲಿ ಯಾವುದು ತಪ್ಪಾಗಿದೆ? ಲೋಕಸಭೆಯ ಸದಸ್ಯರು ತಮ್ಮ ಸಭಾಪತಿಯನ್ನು ಚುನಾಯಿಸುತ್ತಾರೆ. ಇದು ಕರೆಕ್ಟ್ ಇದೆ. ರಾಜ್ಯಸಭೆಯ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ರಾಜ್ಯಸಭೆಯ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುವುದಿಲ್ಲ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಮುಖ್ಯಸ್ಥರು. ವಿಧಾನಸಭೆಯ ಸದಸ್ಯರು ತಮ್ಮ ಸಭಾಪತಿಯನ್ನು ಚುನಾಯಿಸುತ್ತಾರೆ. ವಿಧಾನ ಪರಿಷತ್ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ಇದರಲ್ಲಿ ತಪ್ಪಾಗಿರುವುದು ರಾಜ್ಯಸಭೆಯ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುವುದಿಲ್ಲ. ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಮುಖ್ಯಸ್ಥರಾಗಿರುತ್ತಾರೆ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗದ ಧ್ಯೇಯವಾಕ್ಯ ಯಾವುದು? ಇದು 1959ರಲ್ಲಿ ಸ್ಥಾಪಿಸಿದ ಧ್ಯೇಯವಾಕ್ಯ. ಗ್ರಾಮೀಣ ಬೇರು ಜಾಗತಿಕ ಮೇರು. ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದು ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು? ಇದು ಸಂತಾನಮ್ ಸಮಿತಿ. ಸಂತಾನಮ್ ಸಮಿತಿಯು ಜಾಗೃತಿ ಆಯೋಗ, ಗೋರವಾಲ ಸಮಿತಿ, ಸ್ಟಾಕ್ ಮಾರ್ಕೆಟ್, ಕೃಪಲಾನಿ ಸಮಿತಿ, ಮೂಲಭೂತ ಹಕ್ಕುಗಳ ಉಪಸಮಿತಿ, ರಂಗರಾಜನ್ ಸಮಿತಿಯು ಬಡತನ ನಿರ್ಮೂಲನೆ. ರಂಗರಾಜನ್ ಅವರು 2012ರಲ್ಲಿ RBI ಗವರ್ನರ್ ಆಗಿದ್ದರು. ಈ ಕೆಳಗಿನ ಯಾವುದು ಸರಿಯಲ್ಲ? ಸಾರ್ವಜನಿಕ ಲೆಕ್ಕ ಸಮಿತಿಯ ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಇದು ತಪ್ಪಿದೆ. ಇದು ರಾಜ್ಯಸಭೆ ಮತ್ತು ಲೋಕಸಭೆ ಎರಡನ್ನೂ ಒಳಗೊಂಡಿರುತ್ತದೆ. ಸಾರ್ವಜನಿಕ ಲೆಕ್ಕ ಸಮಿತಿಯು ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿಲ್ಲ. ಲೋಕಸಭೆ 15 ಸದಸ್ಯರು ಮತ್ತು ರಾಜ್ಯಸಭೆ 7 ಸದಸ್ಯರನ್ನು ಒಳಗೊಂಡಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅತ್ಯಂತ ಹಳೆಯ ಹಣಕಾಸು ಸಮಿತಿ. ಕರೆಕ್ಟ್ ಇದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರ ಅಧಿಕಾರಾವಧಿ 1 ವರ್ಷ. ಇದು ಕರೆಕ್ಟ್ ಇದೆ. ಮುಖ್ಯಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕ
ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ. ಅದು ಕರೆಕ್ಟ್ ಇದೆ. ಇದು ಸಾರ್ವಜನಿಕ ಲೆಕ್ಕ ಸಮಿತಿ, ಅಂದಾಜು ಸಮಿತಿ, ಸಾರ್ವಜನಿಕ ಉದ್ಯಮ. ಸಾರ್ವಜನಿಕ ಲೆಕ್ಕ ಸಮಿತಿ 1921ರಲ್ಲಿ ಸ್ಥಾಪನೆ. ಅಂದಾಜು ಸಮಿತಿ 1950ರಲ್ಲಿ. ಸಾರ್ವಜನಿಕ ಉದ್ಯಮ 1964ರಲ್ಲಿ. ಒಟ್ಟು 22 ಸದಸ್ಯರು. ಇದರಲ್ಲಿ 30 ಸದಸ್ಯರು, ಸಾರ್ವಜನಿಕ ಉದ್ಯಮದಲ್ಲಿ 22 ಸದಸ್ಯರು. ಲೋಕಸಭೆ 15 ಸದಸ್ಯರು, ಅಂದಾಜು ಸಮಿತಿ 30, ಸಾರ್ವಜನಿಕ 15. ರಾಜ್ಯಸಭೆ 7 ಸದಸ್ಯರು. ಅಂದಾಜು ಸಮಿತಿಯಲ್ಲಿ ರಾಜ್ಯಸಭೆ ಸದಸ್ಯರು ಇರುವುದಿಲ್ಲ. ಸಾರ್ವಜನಿಕ ಉದ್ಯಮದಲ್ಲಿ ಅಂದಾಜು ಸಮಿತಿ 7 ಸದಸ್ಯರು. ಇದು ಅವಧಿ 1 ವರ್ಷ, 3 1 ವರ್ಷ ಅಧಿಕಾರಾವಧಿ ಇರುತ್ತದೆ. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಸೀಸೆಯಲ್ಲಿ ಶೇಖರಣೆ ಮಾಡಬಾರದು? ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಗಾಜಿನ ಸೀಸೆಯಲ್ಲಿ ಶೇಖರಣೆ ಮಾಡಬಹುದು. ಸಲ್ಫ್ಯೂರಿಕ್ ಆಮ್ಲವನ್ನು ಕಾರಿನ ಬ್ಯಾಟರಿಯಲ್ಲಿ ಬಳಸುತ್ತಾರೆ. ಟಾರ್ಟಾರಿಕ್ ಆಮ್ಲ ಅಂದರೆ ಹುಣಸೆಹಣ್ಣಿನಲ್ಲಿರುತ್ತದೆ. ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ. ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್ಗಳು ರಸಗೊಬ್ಬರಗಳಾಗಿವೆ. ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್ ರಾಸಾಯನಿಕ ಗೊಬ್ಬರವಾಗಿಲ್ಲ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಒಂದು ಹೇಳಿಕೆ, ಹಾರ್ಮೋನ್ಗಳು ಇಂಟರ್ ಸೆಲ್ಯುಲರ್ ಸಂದೇಹವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ. ಕರೆಕ್ಟ್ ಇದೆ. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳನ್ನು ಉತ್ಪತ್ತಿಯಾಗುತ್ತವೆ. ಎರಡೂ ಹೇಳಿಕೆಗಳು ಸರಿಯಾಗಿವೆ. ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಯಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗವನ್ನು ಸರಿಹೊಂದಿಸಿ. ಫ್ಲಿಟ್ ಗಾಜು ಕ್ಯಾಮರಾ ಮಸೂರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕ್ರೂಕ್ಸ್ ಗ್ಲಾಸ್ ಗಾಗಲ್ಗಳ ಲೆನ್ಸ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೋಡಾ ಲೈಮ್ ಗ್ಲಾಸ್ ರಿಏಜೆಂಟ್ ಬಾಟಲ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. 3 ಕರೆಕ್ಟ್ ಇದೆ. ಯಾವ ಹೆಸರಿನ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ MRI ಸ್ಕ್ಯಾನ್ನಲ್ಲಿ ಉಪಯೋಗಿಸುತ್ತಾರೆ? ರೇಡಿಯೋ ತರಂಗಗಳು MRIಗಳನ್ನು ಬಳಸುತ್ತಾರೆ. ನೇರಳಾತೀತ ಕಿರಣಗಳು UV ರೇಸ್, ಸೂಕ್ಷ್ಮ ತರಂಗ ಮೈಕ್ರೋವೇವ್ MRI ರೇಡಿಯೋಸ್.